ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರು ಯಾರಿಗಾದರೂ ಒಲಿತಾರೆ ಅಂದರೆ ಕೆಲವೊಂದು ಸೂಚನೆಗಳು ಗೊತ್ತಾಗತ್ತೆ. ಅದು ಯಾವ ಥರ ಎಲ್ಲ ಸೂಚನೆಗಳು ಸಿಗತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ರಾಯರ ಕೃಪೆ ನಮ್ಮ ಮೇಲೆ ಬಿದ್ದರೆ, ರಾಯರು ನಮ್ಮ ಜೀವನದಲ್ಲಿ ಬಂದರು ಅಂದರೆ ನಮ್ಮ ಜೀವನ ಯಾವ ರೀತಿ ಆಗತ್ತೆ, ಏನೆಲ್ಲ ಬದಲಾವಣೆಗಳಾಗತ್ತೆ, ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೆಲ್ರಿಗೂ ಗೊತ್ತಿದ್ದಂಗೆ ರಾಯರ ಬದುಕು ಏನು ಸುಖವಾಗಿರಲಿಲ್ಲ. ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿ ತನ್ನ ಸ್ವಂತ ಹೆಂಡತಿ ಮಕ್ಕಳನ್ನೇ ಬಿಟ್ಟು ಗುರುಸ್ಥಾನಕ್ಕೆ ಏರಿದ್ರು. ಅವರು ಅಷ್ಟು ಕಷ್ಟದಲ್ಲೂ ಊಟ ಇಲ್ಲದೆ ಎಷ್ಟೋ ರಾತ್ರಿಗಳು ಕಳೆದಿದ್ದಾರೆ. ಇವರು ಹೊಟ್ಟೆ ಹಸ್ಕೊಂಡಿದ್ರೇನು ಬೇರೆಯವ್ರ ಹೊಟ್ಟೆನ ತುಂಬಿಸ್ತಾ ಇದ್ರು. ನಾನು ನಂದು ಅಂದಿರ ಬದುಕ್ತಾ ಇದ್ರು. ತಾಯಿ ಸರಸ್ವತಿಗೆ ರಾಯರಿಂದ ಪೂಜೆ ಪಡಿಬೇಕು ಅನ್ನೋ ಆಸೆ ಇತ್ತು. ಕಡೆಗೂ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ನೋವನ್ನ ಅನುಭವಿಸಿ ಬಂದೇ ಬರುತ್ತೆ. ಇದನ್ನೆಲ್ಲ ನಾವು ಪರೀಕ್ಷೆ ಅಂತ ಅಂದ್ಕೊಬೇಕು. ಈ ಪರೀಕ್ಷೆನ ನಾವು ಯಾವ ರೀತಿ ಎದುರಿಸ್ತೀರಿ ಅನ್ನೋದೇ ತುಂಬ ಮುಖ್ಯವಾಗಿರುತ್ತೆ. ಈ ಸಮಯದಲ್ಲೂ ನಾವು ಸತ್ಯ ಧರ್ಮದಿಂದ ನಡ್ಕೊಂಡು ಹೋದ್ವಿ ಅಂದರೆ, ರಾಯರನ್ನ ಪೂಜೆ ಮಾಡ್ತಾ, ಆಗ ರಾಯರ ಅನುಗ್ರಹ ನಮ್ಮ ಮೇಲೆ ಬಿದ್ದೇ ಬೀಳತ್ತೆ. ರಾಯರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂದರೆ ಯಾವ ರೀತಿ ಎಲ್ಲ ಸೂಚನೆ ಸಿಗತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ರಾಯರು ನಮ್ಮ ಜೀವನದಲ್ಲಿ ಬಂದಾದ್ಮೇಲೆ ನಾವು ಯಾವ ರೀತಿ ಬದಲಾಗ್ತೀವಿ ಅಂದರೆ, ಮೊದಲನೇದಾಗಿ ಜೀವನದಲ್ಲಿ ನೆಮ್ಮದಿ ಸಿಗತ್ತೆ. ನೆಮ್ಮದಿ ಅನ್ನೋದು ತುಂಬಾ ಮುಖ್ಯ. ಇದನ್ನು ದುಡ್ಡಿಂದ ಕೊಂಡ್ಕೊಳಕ್ಕಾಗಲ್ಲ. ಯಾಕಂದರೆ ಹಣ ಇರೋರ್ಗೂ ನೆಮ್ಮದಿ ಇರಲ್ಲ, ಹಣ ಇಲ್ಲದೇ ಇರೋರ್ಗೂ ನೆಮ್ಮದಿ ಇರಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ. ಇವಾಗ ನಾವು ಎಷ್ಟೋ ಜನ ನೋಡ್ತೀವಿ, ಅವ್ರಿಗೇನೇ ಇದ್ದರೂ ಸಂತೋಷ ಅನ್ನೋದೇ ಇರಲ್ಲ. ಏನೋ ಒಂಥರ ಮನಸ್ಸಲ್ಲಿ ಯೋಚನೆ, ಕಿರಿಕಿರಿ. ರಾಯರು ನಮ್ಮ ಜೀವನದಲ್ಲಿ ಬಂದರು ಅಂದರೆ ನಮಗೆ ಮೊದಲು ಸಿಗೋದೇ ಸಂತೋಷ, ನೆಮ್ಮದಿ. ಮತ್ತು ಯಾವುದೆಲ್ಲ ಕೆಲಸ ಅರ್ಧದಲ್ಲೇ ನಿಂತೋಗಿರುತ್ತೋ, ಎಷ್ಟೋ ವರ್ಷಗಳಿಂದ ಆ ಕೆಲಸ ಆಗಿರಲ್ಲ, ಅದಕ್ಕೆ ಎಷ್ಟೋ ಹಣ ಎಲ್ಲ ಖರ್ಚು ಮಾಡಿರ್ತೀರ, ಏನೇ ಮಾಡಿದ್ರೂ ಆ ಕೆಲಸ ಆಗಿರಲ್ಲ. ಆದರೆ ರಾಯರ ಕೃಪೆ ನಮ್ಮ ಮೇಲೆ ಬಿತ್ತು ಅಂದರೆ ಆ ಕೆಲಸ ಎಲ್ಲ ತಾನೇ ಆಗ್ತಾ ಹೋಗುತ್ತೆ. ನಿಮ್ಮ ಕನಸೆಲ್ಲ ನನಸಾಗ್ತಾ ಹೋಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳೆಲ್ಲ ನಡೆಯುತ್ತೆ. ಮತ್ತು ನೀವು ಯಾವ ಕೆಲಸದಲ್ಲಿದ್ದೀರೋ ಆ ಕೆಲಸದಿಂದ ಎಷ್ಟು ಎತ್ತರಕ್ಕೆ ಹೋಗ್ತೀರಾ ಅಂದರೆ ನೀವು ಊಹೆನೂ ಮಾಡಿರಲ್ಲ. ರಾಯರು ಯಾರ ಜೀವನದಲ್ಲಿ ಬಂದಿದ್ದಾರೋ, ರಾಯರ ಕೃಪೆ ಯಾರ ಮೇಲೆ ಬಿದ್ದಿದೆಯೋ, ಈ ರೀತಿ ತುಂಬ ಜನದ್ದು ಉದಾಹರಣೆಗಳು ಸಿಗತ್ತೆ. ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ಇವರ ಜೀವನ ನೋಡಿದ್ರೆ ಸಾಕು, ಇನ್ನೇನು ಹೇಳ್ಬೇಕಾಗಿದ್ದೇ ಇಲ್ಲ. ರಾಯರ ಜೀವನ ಚರಿತ್ರೆ ಓದಿದ್ರೇ ಸಾಕು, ನಾವು ಯಾವ ರೀತಿ ಬದುಕಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡತ್ತೆ. ಇದರಿಂದ ನಾವೇನು ಅರ್ಥ ಮಾಡ್ಕೊಬೇಕು ಅಂದರೆ, ಈಗಿರೋ ಕಷ್ಟ ಇದೇ ರೀತಿ ಇರಲ್ಲ, ಆದರೆ ಈ ಕಷ್ಟದ ಸಮಯದಲ್ಲಿ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಯಾವತ್ತೇ ಆಗಲಿ ನಂಬಿಕೆನ ಕಳ್ಕೊಬಾರ್ದು, ದೇವ್ರ ಮೇಲಿರೋ ಭಕ್ತಿನ ಬಿಡಬಾರ್ದು. ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ಬೇಕು. ಆ ಫಲಿತಾಂಶನ ರಾಯರ ಮೇಲೆ ಬಿಟ್ಬಿಡ್ಬೇಕು. ಎಲ್ಲರೂ ಜೀವನದಲ್ಲೂ ಒಳ್ಳೆ ಸಮಯ ಬಂದೇ ಬರುತ್ತೆ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಮಾಹಿತಿಗಳು ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.